ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಲ್ಲ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ದಿನ ನಾನು ಈ ಚಳಿಗೆ ಸೂಪರ್ ಆದಂಥ ಸಾಂಬಾರು ತೋರಿಸ್ತಾ ಇದ್ದೀನಿ. ಏನಂತ ನೋಡ್ತಾ ಇದ್ದರೆ ನಿಮ್ಗೆ ಆಗಷ್ಟೇ ಗೊತ್ತಾಗಿರುತ್ತೆ ಏನು ಸಾಂಬಾರು ಅಂತ. ನಮ್ಮ ಹಳ್ಳಿ ಕಡೆ ಮಾಡುವಂಥ ಹುರುಳಿಕಾಳು ಸಾಂಬಾರು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಮುದ್ದೆ ತಿನ್ನೋ ಹತ್ರ 2 ಮುದ್ದೆ ತಿಂತೀರ, ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಅದು ಹೇಗೆ ಬಂತಂತ ಕಮೆಂಟು, ಲೈಕು, ಶೇರ್ ಮಾಡಿ ನೋಡಿ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬಿಡಿ. ಈಗ ಬನ್ನಿ ಸೂಪರ್ ಆದಂಥ ಹುರುಳಿಕಾಳು ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ನೋಡಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನೋಡಿ 1 ಬೌಲ್ ಆಗೋಷ್ಟು ಹುರುಳಿಕಾಳನ್ನ ನೀಟಾಗಿ ಆದ್ಕೊಂಡು ತೊಗೊಂಡಿದ್ದೀನಿ. ಈಗ ನಾನು ಹುರುಳಿಕಾಳನ್ನ ಹುರ್ಕೊಬೇಕು. ನಾನು ಕುಕ್ಕರಲ್ಲೇ ಹುರ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಾಣಲೆಯಲ್ಲಿ ಬೇಕಾದರೂ ನೀವು ಹುರ್ಕೊಬೋದು. ನಾನೀಗ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ವರೆಗೂ ನಾವು ಈ ಹುರುಳಿಕಾಳನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ನಮಗೆ ಈ ಹುರುಳಿಕಾಳು ಟೇಸ್ಟ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಸೂಪರ್ ಆದಂಥ ಸಾಂಬಾರು ಕಂಡ್ರೆ ಇದು. ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಮನೇಲಿ ನೆಗಡಿ ಕೆಮ್ಮು ಇದ್ದಾಗ ಈ ಥರ ಸಾಂಬಾರು, ಮತ್ತು ಈ ಮಳೆಗಾಲದಲ್ಲಿ ಅತಿಯಾಗಿ ಈ ಥರ ಹುರುಳಿಕಾಳು ಸಾಂಬಾರು ಮತ್ತು ಕಡಲೆಕಾಳು ಹುರಿದು ಮಾಡೋದ್ರಿಂದ ನಮಗೆ ಯಾವುದೇ ಒಂದು ನೆಗಡಿ ಕೆಮ್ಮು ಬರ್ದಿರೋಗೆ ಇರುತ್ತೆ. ಈಗ ನಾನು ನೋಡಿ ಚೆನ್ನಾಗಿ ಇದನ್ನ ಹುರ್ಕೊತೀನಿ. ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಹುರ್ಕೊಂಡಾದರೆ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈಗ ನನಗೆ ಇದು ಹುರಿದು ಆಗಿದೆ ಅಂತ. ಈಗ ನಾನು ಇದನ್ನ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವೀಗ. ಈಗ ನೋಡಿ ಮಸಾಲೆಗೆ 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಮೇಯ್ನ್ ನಮಗೆ ಇದರಲ್ಲಿ ಹುಳಿ ಸಾಂಬಾರಲ್ಲಿ ಹುಣಸೆಹಣ್ಣೆ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಹಾಗೆ ಸ್ವಲ್ಪ ಸಾಂಬಾರು ಪೌಡರ್ ನಿಮ್ಮ ಖಾರ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಂಡು, ನಾನು 1.5 ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೋಡಿ. ಈಗ ನೋಡಿ ನಾನು ತೊಗೊಂಡಿರೋ ಮಸಾಲೆನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ಈಗ ಹಾಗೆ ಸಾಂಬಾರು ಪೌಡರು 1 ಟೇಬಲ್ ಸ್ಪೂನು, ಹಾಗೆ ನಾವು ಹುರಿದಿಟ್ಕೊಂಡಿದ್ರಲ್ಲ ಹುರುಳಿಕಾಳು ಅದನ್ನ 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ನಮಗೆ ಸಾಂಬಾರು ಅನ್ನೋದು ಮಂದ ಬರುತ್ತೆ. ಅದರಿಂದ ನಾನು 1 ಸ್ಪೂನ್ ಅಷ್ಟು ಸಾಂಬಾರು ಪೌಡರು. ಈಗ ಹುರುಳಿಕಾಳು ಸೇರಿಸ್ಕೊತೀನಿ. ನೋಡಿ ಹುರುಳಿಕಾಳು ಇಷ್ಟ ಆದರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಸಾಂಬಾರನ್ನ ಮಾಡ್ಕೊಳ್ಳೋಣ ನಾವು. ಈಗ ನೋಡಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಚಿಟಿಕೆ ಸಾಸಿವೆ ಆ್ಯಡ್ ಮಾಡ್ಕೊತೀನಿ. ಸಾಸಿವೆ ಚಿಡಿಲಿ. ನಾವು ಡೈರೆಕ್ಟ್ ಇದೇ ಥರ ಒಗ್ಗರಣೆ ಮಾಡಿ ಸಾಂಬಾರು ಕಾಯಿಸ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಚಿಡಿತಾ ಇದೆಯಲ್ಲ, ಈಗ ನಾನು 1 ಈರುಳ್ಳಿನ ನೋಡಿ ಈ ಥರ ಫ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಕರಿಬೇವು. ಈಗ ಚೆನ್ನಾಗಿ 1 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು. ನೋಡಿ 1 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾವು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಇಷ್ಟ ಆದರೆ ಸಾಕು. ಈಗ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಂಡು ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಮಸಾಲೆ ಸ್ವಲ್ಪದಿಂದ ನಮಗೆ ಚಿಡಿಯೋ ಚಾನ್ಸ್ ಇರುತ್ತೆ. ಅದರಿಂದ ಫ್ಲೇಮ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಈಗ ನಮ್ಮಲ್ಲಿ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ನಾನು ಮಿಕ್ಸಿ ಬೌಲಲ್ಲೇ ಮಸಾಲೆ ಇರುತ್ತಲ್ಲ ಅದಕ್ಕೆ ಆ್ಯಡ್ ಮಾಡಿ ಹಾಕ್ಕೊತೀನಿ. ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಿ 4 ಜನಕ್ಕೆ ಆಗೋಷ್ಟು, ಅದಕ್ಕೆ ಅರ್ಧ ಲೀಟ್ರ್ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟ ಆದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಕಾಯಿಸಿ ಆಮೇಲೆ ಹುರುಳಿಕಾಳನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕಾಯಲಿ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಒಂದು 15 ನಿಮಿಷ ಕುದ್ದಿದೆ. ಈಗ ನಾವು ಹುರುಳಿಕಾಳನ್ನ ಹುರ್ಕೊಂಡಿದ್ರಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಈಗ ನಾನು ನೋಡಿ ಹುರಿದಿರೋ ಹುರುಳಿಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ, ಮುದ್ದೆ ಜೊತೆ ಅನ್ನ ಜೊತೆ ಅಂತ ಸಾಂಬಾರು. ಈಗ ನಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಾಯಿಸ್ಕೊಂಡ್ರೆ ನಾವು ಹುರುಳಿಕಾಳಿನ ಬೇಯುತ್ತೆ ಮತ್ತು ಸಾಂಬಾರು ರೆಡಿ ಆಗುತ್ತೆ. ಈಗ ನಾನು ಮಿನಿಮಮ್ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ನೋಡಿ 10 ನಿಮಿಷ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದಿದೆ. ನೋಡಿ ನಮಗೆ ಪರಿಮಳ ಅನ್ನೋದು ಸೂಪರಾಗಿ ಬರ್ತಾಯಿದೆ. ಈಸಿಯಾಗಿ ಮನೆಯಲ್ಲೇ ಈ ಥರ ಈ ವೆದರ್ಗೆ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಹುರುಳಿಕಾಳು ಸಾಂಬಾರನ್ನ.
ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.